ಶೃಂಗೇರಿ ಕ್ಷೇತ್ರದ ಶಾಸಕರು ಜಿಲ್ಲೆಯ ಭದ್ರಾ ಅಭಯಾರಣ್ಯ ಮುಳ್ಳಯ್ಯನಗಿರಿ ಬಫರ್ ಝೋನ್ಗೆ ಸೇರಿಸಿ ಎಂದು ವಿಧಾನಸಭೆಗೆ ಅಧಿಕೃತವಾಗಿ ಪತ್ರ ಬರೆದು ರೈತ ವಿರೋಧಿ ಧೋರಣೆ ತೋರಿಸಿದ್ದಾರೆ ಎಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಡಿಎನ್ ಶಿವರಾಜ್ ಸುದ್ದಿಗಾರರೊಂದಿಗೆ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಕ್ಕುಪತ್ರ ಕೊಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ, ತನಿಖೆ ನಡೆಸಬೇಕೆಂದು ಶೃಂಗೇರಿ ಕ್ಷೇತ್ರದ ಶಾಸಕ ರಾಜೇಗೌಡರು ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಆದರೆ ಅದರಲ್ಲಿ ಇರುವ ಸಹಿ ನನ್ನದಲ್ಲ ಎಂದು ಶಾಸಕರು ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಅವರ ಲೆಟರ್ ಕದ್ದವರು ಯಾರು, ಫೋರ್ಜರ್ ಸಹಿ ಹಾಕಿದ್ದು ಯಾರು ಎಂಬುದು ತನಿಖೆಗೆ ಒಳಪಡಿಸಬೇಕು ಎಂದು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಈ 3 ವರ್ಷ 7 ತಿಂಗಳಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ನೋಡ್ತಾ ಇದ್ದರೆ ನನಗೆ ಸ್ವಲ್ಪ ಅತೀವವಂಥ ನೋವು ಮತ್ತು ಬೇಜಾರಾಗ್ತಾ ಇದೆ. ಸನ್ಮಾನ್ಯ ನಮ್ಮ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಗೆದ್ದ 4 ತಿಂಗಳಲ್ಲಿ, ಮೊದಲನೇ 4 ತಿಂಗಳಲ್ಲಿ ಭದ್ರಾ ಅಭಯಾರಣ್ಯದ ಒಳಗಡೆ ಮುಳ್ಳಯ್ಯನಗಿರಿ ಮತ್ತು ಅದರ ಸುತ್ತಮುತ್ತದ ಪ್ರದೇಶಗಳನ್ನು ಬಫರ್ ಝೋನಿಗೆ ಸೇರಿಸಬೇಕು ಅಂತೇಳಿ ಅವರ ಅಧಿಕೃತ ಲೆಟರೇಟ್ನಲ್ಲಿ ಪತ್ರವನ್ನು ಕೊಡ್ತಾರೆ. ಬಫರ್ ಝೋನಿಗೆ ಸೇರಿಸಬೇಕು ಅಂತ ಪತ್ರ ಕೊಟ್ಟಂಥ ಮೊದಲ ಶಾಸಕರು ಅಂಥೇಳಿ ಹೆಗ್ಗಳಿಕೆಗೆ ಅವರು ಪಾತ್ರದಾರರು ಆಗ್ತಾರೆ. ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಸನ್ಮಾನ್ಯ ಶಾಸಕರು ಅಧಿಕೃತವಾದ ಪತ್ರವನ್ನು ಗೃಹ ಸಚಿವರಿಗೆ ಆದಂಥ ಆರ್ಗ ಜ್ಞಾನೇಂದ್ರರಿಗೆ ಕೊಟ್ಟಿದ್ದಾರೆ. ಇದು ಮಾಧ್ಯಮದಲ್ಲಿ ನೋಡಿದ್ದೀನಿ ನಾನು. ಆ ಪತ್ರವನ್ನು ಕೊಟ್ಟ ಆಧಾರದ ಮೇಲೆ ಸನ್ಮಾನ್ಯ ಗೃಹ ಸಚಿವರು ಕಂದಾಯ ಸಚಿವರಿಗೆ ಬರೀತಾರೆ. ಶೃಂಗೇರಿಯ ಶಾಸಕರಾದಂಥ ಸನ್ಮಾನ್ಯ ರಾಜೇಗೌಡರು ಈ ಪತ್ರವನ್ನು ಕೊಟ್ಟಿದ್ದಾರೆ. ಈ ಪತ್ರವನ್ನು ತನಿಖೆ ನಡೆಸಿ ಇದರ ಪ್ರಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಕಂದಾಯ ಸಚಿವರಿಗೆ ಅವರು ಬರೀತಾರೆ. ಅವರು ಕಂದಾಯ ಸಚಿವರಿಗೆ ಬರೆದ ಮೇಲೆ ಕಂದಾಯ ಸಚಿವರು ಅದನ್ನು ಏನು ಮಾಡಬೇಕು